ಹಾಯ್ ಎವ್ರಿವನ್, ನನ್ನ ಹೆಸರು ಅಬ್ದುಲ್ ಇರ್ಷಾದ್ ಅಂತ. ನಾನು ಹಾಸನದಿಂದ BCom ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಮೊದಲಿಂದ ಈಗ ಈ ಕ್ರಿಯೇಟಿವಿಟಿ ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡೋದು, ಪೋಸ್ಟರ್ಸ್ ಇಲ್ಲ ಏನೋ ಈ ಥರ ವೆರೈಟಿ ಐಟಮ್ಸ್ ಎಲ್ಲ ಕ್ರಿಯೇಟ್ ಮಾಡೋ ಥರದ್ದು ಅದೆಲ್ಲ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇತ್ತದು. ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗೇ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟಲ್ಲಿ ಇದ್ದೆ. ಹಾಗಾಗಿ ಸರ್ಚ್ ಮಾಡ್ತಾ ಇದ್ದೆ, ತುಂಬ ಇನ್ಸ್ಟಿಟ್ಯೂಟ್ಗೆ ಕಾಲ್ ಮಾಡಿ ಮಾತಾಡಿ ಎಲ್ಲ ತಿಳ್ಕೊಳ್ತಾ ಇದ್ದೆ. ಹೀಗೆ ಮಾತಾಡ್ತಾ ನಾನು ಇಲ್ಲಿ ಉಡುಪಿಯಲ್ಲಿ ಒಂದು ಕೋರ್ಸ್ ಇದೆ ಅಂತ ನನಗೆ ಒಂದು ಇದರಲ್ಲಿ ಇನ್ಫಾರ್ಮೇಶನ್ ಸಿಕ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ನನ್ನ ತಂದೆಯವರು ಕೂಡ ಅಲ್ಲಿ ಹೊರಗಡೆ ಇರೋದು ಫಾರಿನಲ್ಲಿ, ಅವರಿಗೂ ಯೂಟ್ಯೂಬಲ್ಲಿ ಯಾರು ಹೀಗೆ ರೆಫರ್ ಮಾಡಿದ್ದು ಗೊತ್ತಾಗಿ ನನಗೆ ಕಳಿಸ್ತಾ ಇದ್ರು ವಿಡಿಯೋಗಳು. ಇವ್ರದ್ದು ಚೆನ್ನಾಗಿದೆ ನೋಡು, ಇದೇ ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಇಂದ ವಿಡಿಯೋ ಇದೆ. ನನಗೆ ಯಾವಾಗ ಕಳಿಸ್ತಾ ಇದ್ರು, ನೋಡು ಇದರಲ್ಲಿ ಇದೆ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸು, ಅವರು ಒಳ್ಳೆ ಚೆನ್ನಾಗಿ ಹೇಳ್ತಾರೆ, ಒಳ್ಳೆ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡು ಅಂತ ನನಗೆ ಯಾವಾಗ ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ರು. ಇಲ್ಲಿ ಬಂದು ಒಂದ್ಸಲಿ ಮಾತಾಡಿ ಎಲ್ಲ ನೋಡ್ಕೊಂಡೆಲ್ಲ ಹೋಗಿ ನನಗೆ ಭಾರಿ ಇಷ್ಟ ಇತ್ತು ಇಲ್ಲಿ ಕ್ಲಾಸ್ ಟ್ರೈನಿಂಗ್ ಎಲ್ಲ. ಹಾಗೆ ನೆಕ್ಸ್ಟ್ 1 ಮಂತ್ ಕಂಪ್ಲೀಟ್ ಆಗಿ ನಾನು ಇಲ್ಲಿ ಬಂದು ಜಾಯಿನ್ ಆದೆ. ಅಂದ್ರೆ ಮೊದಲಿಂದ ನನಗೆ ಡಿಸೈನಿಂಗ್ ಅಲ್ಲಿ ಒಂದು ಐಡಿಯಾ ಇತ್ತು, ಬಟ್ ಹೇಗೆ ಮಾಡೋದು, ಯಾವ ಸಾಫ್ಟ್ವೇರ್ ಕಲಿಬೇಕು ಆ ಥರ ಯಾವುದೊಂದು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಈಗ ನಾನು ಎಲ್ಲ ಸಾಫ್ಟ್ವೇರ್ಗೆ 3 ಸಾಫ್ಟ್ವೇರ್ ನನಗೆ ಕಲ್ತಿದ್ದೀನಿ. ಗ್ರಾಫಿಕ್ ಡಿಸೈನಿಂಗ್ ಬೇಕಾಗಿರೋ ಸಾಫ್ಟ್ವೇರ್ಸ್ ಕಲ್ತಿದ್ದೀನಿ. ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಏನೇ ಡೌಟ್ ಇದ್ರು ನಮಗೆ ಅದರಲ್ಲಿ ಕ್ಲಿಯರ್ ಮಾಡ್ತಾರೆ ಅವರು. ಪ್ರಾಕ್ಟೀಸ್ ಇಂದ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್ ಎಲ್ಲ ಇರ್ತಾರೆ ಅಲ್ಲಿ. ನಮಗೆ ಒಳ್ಳೆ ಯಾವುದೇ ಡೌಟ್ಸ್ ಇದ್ರು ಎಲ್ಲದ್ರಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ವೀಕ್ಲಿ ಒಂದ್ಸಲ ಸೆಷನ್ಗಳು ನಡೀತಾ ಇತ್ತು. ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪರ್ಟ್ನೆಲ್ಲ ಕರೆಸಿ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮಗೆ ಅವರು ಗೈಡ್ ಮಾಡ್ತಿದ್ರು. ಆಗ ನಮಗೆ ಗೊತ್ತಾಗ್ತಾ ಇತ್ತು ಹೇಗೆ ಇದೆ ಇಂಡಸ್ಟ್ರಿ, ಹೇಗಿದೆ ನೆಕ್ಸ್ಟ್ ನಾವು ಫ್ಯೂಚರ್ ಅಲ್ಲಿ ಹೇಗೆ ಜಾಯಿನ್ ಆಗಬೇಕು, ವರ್ಕ್ ಸಿಕ್ಕಿದ್ಮೇಲೆ ನಾವು ಹೇಗೆ ವರ್ಕ್ ಮಾಡಬೇಕು, ಅದೆಲ್ಲ ಒಂದು ಐಡಿಯಾ ಸಿಗ್ತಾ ಇತ್ತು ಅವ್ರದ್ದು. ಪ್ಲೇಸ್ಮೆಂಟ್ ಸಪೋರ್ಟ್, ಒಳ್ಳೆ ಪ್ಲೇಸ್ಮೆಂಟ್ ಅಂದ್ರೆ ಎಲ್ಲ ನಮಗೆ ಗೊತ್ತಿಲ್ಲದೆ ಇರೋ ತುಂಬಾ ವೆಬ್ಸೈಟ್ಸ್ಗಳಿರುತ್ತೆ, ಇಲ್ಲ ತುಂಬಾ ಓಪನಿಂಗ್ಸ್ ಇರುತ್ತೆ, ನಮಗೆ ಇಲ್ಲಿ ಗೊತ್ತಾಗುತ್ತೆ. ಬಟ್ ಅವರಿಗೆ ಅದರಲ್ಲಿ ಐಡಿಯಾ ಇರ್ತಿದ್ದು, ನಮಗೆ ಅವರು ಇನ್ಫಾರ್ಮ್ ಮಾಡ್ತಿದ್ರು. ಇಲ್ಲ ನಮ್ಮ ವರ್ಕ್ಸ್ ಎಲ್ಲ ಅವರಿಗೆ ಸ್ಯಾಂಪಲ್ಸ್ ಕಳಿಸಿ ಅವರು ನಮಗೆ ಇಂಟರ್ವ್ಯೂ ಇದ್ರವರೆಗೂ ನಮಗೆ ಕಳಿಸ್ತಾ ಇದ್ರು. ಇಂಟರ್ವ್ಯೂ ಇದರಲ್ಲಿ ಮತ್ತೆ ಇಂಟರ್ವ್ಯೂ ಅಲ್ಲಿ ನಾವು ಕ್ರ್ಯಾಕ್ ಮಾಡಬೇಕು ಅಂತ ಒಂದಿತ್ತು. ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತೆಲ್ಲ ಐಡಿಯಾ ಅವ್ರು ಹೇಳ್ಕೊಡ್ತಾ ಇದ್ರು ನಮಗೆ. ಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಇದೆ ಅದೆಲ್ಲ ಅವ್ರು ನಮಗೆ ಹೇಳಿ ತಿಳಿಸಿ ಕಳಿಸ್ಕೊಡ್ತಾ ಇದ್ರು. ನನಗೆ ಈಗ ರೀಸೆಂಟ್ ಆಗಿ ಅಪ್ಲೈ ಮಾಡಿದ್ರಲ್ಲಿ ಒಂದು ಜಾಬ್ಗೆ ಚಾನ್ಸ್ ಸಿಕ್ಕಿದೆ. ಅಂದ್ರೆ ಇಂಟರ್ನ್ಶಿಪ್ ಇದ್ರೆ ಬೇಸಿದ ಮೇಲೆ ನನಗೆ ಒಂದು ಆಪ್ಷನ್ ಸಿಕ್ಕಿದೆ. ಒಂದು ಒಳ್ಳೆ ಆಪರ್ಚುನಿಟಿ ಆಗಿದೆ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಆಪ್ಷನ್ ಸಿಕ್ಕಿದೆ. ಕಂಪನಿ ನೇಮು ಸಾವಿಯೋ ಹೆಲ್ತ್ ಕೇರ್ ಅಂತ, ರಾಜಾಜಿನಗರ ಬ್ಯಾಂಗ್ಳೂರಲ್ಲಿ. ಅಲ್ಲಿ ನಂಗೆ ಈಗ ಇಂಟರ್ನ್ಶಿಪ್ ಇದರಲ್ಲಿ ಆಪ್ಷನ್ ಸಿಕ್ಕಿದೆ. ಈಗ ವರ್ಕ್ಸ್ ಅಲ್ಲಿ ನಾನು ಇನ್ನೂ ವರ್ಕ್ಸ್ ಕಲಿಬಹುದು ಅಂತ ಒಂದು ಆಪ್ಷನ್, ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನನಗೆ. ಈಗ ಮೇನ್ ಆಗಿ ನಾವು ಜಾಬ್ ಅಪ್ಲಿಕೇಶನ್ ಹಾಕೋದು ಅಂದ್ರೆ ಹಲವು ವೆಬ್ಸೈಟ್ ಇರುತ್ತೆ ನಮ್ದು. ಈಗ ಲಿಂಕ್ಡ್ಇನ್ ಆಗಿರ್ಬೋದು, Naukri.com, ಮತ್ತೆ ಇಂಡಿಯನ್ ಹಲವು ಬೇರೆ ಆಪ್ಷನ್ಸ್ ಇದೆ. ಮತ್ತೆ ನಾನು ಬೆಸ್ಟ್ ಅಂತ ಹೇಳೋದು, ನನ್ನ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಲಿಂಕ್ಡ್ಇನ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಲಿಂಕ್ಡ್ಇನ್ ಅಲ್ಲಿ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ಈ ಫ್ರೆಶರ್ಸ್ಗೆಲ್ಲ ಹಲವು ಆಪ್ಷನ್ ಇದೆ ಅದರಲ್ಲಿ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡಿ ಬೇಕಾದ್ರೆ ನಾವು ಸರ್ಚ್ ಮಾಡ್ಬೋದು. ತುಂಬಾ ಜಾಬ್ ಸಿಗುತ್ತೆ ಅದರಲ್ಲಿ. ಮತ್ತೆ ಅಪ್ಲೈ ಮಾಡಿ ಹಾಗೆ ಬಿಡಬಾರ್ದು. ನಾವು ಈಗ ಪೋರ್ಟ್ಫೋಲಿಯೋ ಎಲ್ಲ ಕ್ರಿಯೇಟ್ ಮಾಡಬೇಕು. ಆ ಪೋರ್ಟ್ಫೋಲಿಯೋ ನೋಡಿ ನಮಗೆ ಜಾಬ್ ಸಿಗೋ ಆಪ್ಷನ್ ತುಂಬಾ ಇರುತ್ತೆ. ನಂದು ಸೇಮ್ ಪ್ರೊಸೀಜರ್. ನಾನು PDF ಅಲ್ಲಿ ರೆಸ್ಯೂಮ್ ಅಂಡ್ ಪೋರ್ಟ್ಫೋಲಿಯೋ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೆ ಅದರಲ್ಲಿ. ಮತ್ತೆ ಅದರಲ್ಲಿ ಆಪ್ಷನ್ಸ್ ಇರುತ್ತೆ ನಮಗೆ. ಅವ್ರ ಜೊತೆ ಟೆಕ್ಸ್ಟ್ ಮಾಡೋದು, ಮೆಸೇಜ್ ಮಾಡ್ಬೋದು ಅವರಿಗೆ, ಇಲ್ಲಾಂದ್ರೆ ಏನಾದ್ರು ನಮ್ಮ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಅದರಲ್ಲಿ ನಾವು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಅವರಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಬರೋ ಹಾಗೆ ಸ್ವಲ್ಪ ಏನಾದ್ರು ಟೈಪ್ ಮಾಡಿ ಎಲ್ಲ ಹಾಕ್ಬೇಕು. ಅದು ತುಂಬಾ ಇರುತ್ತೆ. ಅದು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ChatGPT ಅಲ್ಲಿ ಸರ್ಚ್ ಮಾಡಿ ಎಲ್ಲ ನೀವು ನೋಡ್ಬೋದು. ಅದರಲ್ಲಿ ಸರ್ಚ್ ಮಾಡಿ ಅದರಿಂದ ಡೈರೆಕ್ಟ್ ನೀವು ಕಾಪಿ ಪೇಸ್ಟ್ ಮಾಡಿ ಹಾಕಿದ್ರು ಆಗ್ತದೆ. ಅದರಲ್ಲಿ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿ ಹಾಕಿದ್ರೆ
ಕೆಲವೊಂದು ನೀವು ಇದು ಎಡಿಟ್ ಮಾಡ್ಕೋಬೇಕು, ಮತ್ತೆ ನಿಮ್ಮ ಓನ್ ನಿಮಗೆ ಏನಿರುತ್ತೆ ಅದು ನೀವು ಅದರಲ್ಲಿ ಟೈಪ್ ಮಾಡಿ ಹಾಕ್ಬೋದು. ಅದರಿಂದ ನಮಗೆ ಜಾಬ್ ಸಿಗೋ ಆಪ್ಷನ್ ತುಂಬಾ ಇರುತ್ತೆ. ನಮಗೀಗ ಗ್ರಾಫಿಕ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ರೆಸ್ಯೂಮ್ಗಿಂತ ಮೇನ್ ನಮಗೆ ಪೋರ್ಟ್ಫೋಲಿಯೋ ಬೇಕಾಗುತ್ತೆ. ಪೋರ್ಟ್ಫೋಲಿಯೋ ಅಂದ್ರೆ ನಾವು ಮಾಡಿರೋ ವರ್ಕ್ಸ್ನೆಲ್ಲ ನಾವು ಒಂದು ಕಡೆ ಸೇವ್ ಮಾಡಿ ಇಟ್ಕೋಬೇಕು. ಈಗ ಪೋರ್ಟ್ಫೋಲಿಯೋ ಅಂದ್ರೆ ನಾವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋಕೆ ತುಂಬಾ ವೆಬ್ಸೈಟ್ ಇದೆ, ಯಾವ್ದು ಬೇಕಾದ್ರೆ ನೀವು ಇದು ಮಾಡ್ಕೋಬಹುದು. ಈಗ ಲೈಕ್ ಕ್ಯಾನ್ವಾದಲ್ಲಿ ತುಂಬಾ ಟೆಂಪ್ಲೇಟ್ ಸಿಗುತ್ತೆ, ನಮಗೆ ಬೇಕಾಗಿದ್ದ ತರ ನಾವು ಅದರಲ್ಲಿ ಎಡಿಟ್ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಬೋದು ಮತ್ತೆ ಕ್ವಿಕ್ ಆಗಿ ಮಾಡ್ಬೋದು. ಈಗ ಅರ್ಜೆಂಟ್ ಇದ್ರೆ ಅದರಲ್ಲಿ ಕ್ವಿಕ್ ಆಗಿ ನಾವು ಪೋರ್ಟ್ಫೋಲಿಯೋ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಪೋರ್ಟ್ಫೋಲಿಯೋ ಬಟ್ ಸ್ವಲ್ಪ ನಮ್ಮ ಕ್ರಿಯೇಟಿವಿಟಿ ಇರ್ಬೇಕು ಅದರಲ್ಲಿ. ನಾವು ಮಾಡಿರೋ ವರ್ಕ್ಸ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ಬೇಕು. ಈಗ 12 to 15 ಪೇಜ್ ಇದ್ರೆ ಸಾಕು ಅನ್ಸುತ್ತೆ ನನ್ನ ಪ್ರಕಾರ. ಅದರಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿರ್ಬೇಕು, ಮತ್ತೆ ಅವರಿಗೆ ನೋಡಿದ ತಕ್ಷಣ ನಮ್ಮ ಸ್ಕಿಲ್ಸ್ ಅವರಿಗೆ ಗೊತ್ತಾಗ್ಬೇಕು. ಈಗ ನಾನು 1-2-3 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಅವರು ಪೋರ್ಟ್ಫೋಲಿಯೋ ನೋಡೋದಂದ್ರೆ ಎಲ್ಲ ವರ್ಕ್ಸ್ ಅವರು ಇದು ಮಾಡಿ ನೋಡಲ್ಲ, ಸ್ಕ್ರೋಲ್ ಮಾಡಿ ನೋಡಲ್ಲ. ಅವ್ರು ಜಸ್ಟ್ ಯಾವ್ದಾದ್ರು ಒಂದಿಗೆ ಝೂಮ್ ಮಾಡಿ ಸ್ವಲ್ಪ ಇದು ಮಾಡಿ ನೋಡ್ತಾರೆ ಅಷ್ಟೇ. ಅದರಲ್ಲಿ ಅವರಿಗೆ ಸ್ಕಿಲ್ಸ್ ಗೊತ್ತಾಗುತ್ತೆ, ನಮ್ಮ ಸ್ಕಿಲ್ಸ್ ಹೇಗಿದೆ, ನಮ್ಮ ಕ್ರಿಯೇಟಿವಿಟಿ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಅದ್ರ ಬೇಸಿಡ್ ಮೇಲೆ ನಮಗೆ ವರ್ಕ್ ಸಿಗೋ ಆಪರ್ಚುನಿಟಿ ಸಿಗುತ್ತೆ. ಈಗ ನಂದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ರೆ ನಾನು ಡೈಲಿ ಮಾಡಿರೋ ವರ್ಕ್ಸ್ ಎಲ್ಲ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ. ಡೈಲಿ ಯಾವ ವರ್ಕ್ಸ್ ಮಾಡ್ತೀನಿ ಎಲ್ಲ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾವು ಅವರಿಗೆ ಪೋರ್ಟ್ಫೋಲಿಯೋ PDF ಕಳಿಸಿ ನಾವು ಜಸ್ಟ್ ಇನ್ನೊಂದು ಲಿಂಕ್ ಅವರಿಗೆ ಕಾಪಿ ಮಾಡಿ ಅವರಿಗೆ ಅವ್ರ ಮೆಸೇಜಿಗೆ ಪೇಸ್ಟ್ ಮಾಡಿದ್ರೆ ಅದ್ರಲ್ಲಿ ನಾವು ಹೇಳ್ಬೋದು ನಮ್ಮ ವರ್ಕ್ಸ್ ಇದ್ರಲ್ಲಿದೆ, ಇನ್ನೂ ವರ್ಕ್ಸ್ ಇದ್ರಲ್ಲಿ ನಾನು ಮಾಡಿದ್ದೇನೆ, ಇದನ್ನ ಒಂದ್ಸರಿ ಚೆಕ್ ಮಾಡಿ ಅಂತ ಅವರಿಗೆ ಕಳಿಸಿದ್ರೆ ಅವರು ಅದರಲ್ಲೂ ಚೆಕ್ ಮಾಡ್ತಾರೆ. ಆ ಲಿಂಕ್ನ ನೀವು ಒಂದು QR ಕೋಡ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ಜಸ್ಟ್ ಅದನ್ನ ನೀವು ಕನ್ವರ್ಟ್ ಮಾಡ್ಕೋಬಹುದು. ಒಂದು QR ಕೋಡ್ಗೆ ಕನ್ವರ್ಟ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಲಿ ನೀವು ಅದನ್ನ ಅಪ್ಲೋಡ್ ಮಾಡಬಹುದು. ಪೋರ್ಟ್ಫೋಲಿಯೋಲಿ ಅದನ್ನ ಪೇಸ್ಟ್ ಮಾಡಬಹುದು. ಒಂದು QR ಕೋಡ್ ಪೇಸ್ಟ್ ಮಾಡಿ ಫಾರ್ ಮೋರ್ ಅಂತ ಹಾಕಿ, ಇಲ್ಲಾಂದ್ರೆ ವಿಸಿಟ್ ಮೈ ವರ್ಕ್ಸ್ ಅಂತ ಹಾಕಿ ಆ QR ಕೋಡ್ ನ ನೀವು ಆ ಪೋರ್ಟ್ಫೋಲಿಯೋಲಿ ಒಂದು ಇದರಲ್ಲಿ ಇಡ್ಬೋದು. ಇಟ್ಟರೆ ಏನ್ ಮಾಡ್ತಾರೆ ಅವರು, ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮ ಅಕೌಂಟಿಗೆ ಹೋಗುತ್ತೆ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ. ಅದು ಡೈರೆಕ್ಟ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗುತ್ತೆ. ಅದರಲ್ಲಿ ಅವರು ನಮ್ಮ ವರ್ಕ್ಸ್ ಎಲ್ಲ ಅದರಿಂದ ನಮ್ಮ ವರ್ಕ್ಸ್ ಅವರಿಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಕ್ರಿಯೇಟಿವಿಟಿನೂ ಅದರಲ್ಲಿ ತೋರಿಸ್ಬೋದು. ಈಗ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಇನ್ನೊಂದು ಅಕೌಂಟಿಗೆ ಹೋಗೋದು. ನನ್ನ ರೆಸ್ಯೂಮ್ ಅಲ್ಲೂ ಆ QR ಕೋಡ್ ಇದೆ, ಪೋರ್ಟ್ಫೋಲಿಯೋಲ್ಲೂ ಆ QR ಕೋಡ್ ಇದೆ. ಅವ್ರು ಅದನ್ನ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಅವರಿಗೆ ಒಂದು ಹೊಸದಾಗಿ ಏನೋ ತಿಳ್ಕೊಂಡ ಹಾಗೆ ಆಗುತ್ತೆ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಅದು ಮೇನ್ ಸ್ಕಿಲ್ಸ್ ಬೇಕಾಗಿರೋದೇ ಕಮ್ಯುನಿಕೇಶನ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಈಗ ನಾವು ಎಲ್ಲೇ ಜಾಬ್ ಅಪ್ಲೈ ಮಾಡೋದಾದ್ರೂ ನಮಗೆ ಮೈನ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಅಂತ. ಈಗ ನನ್ನ ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ ಮಾಡ್ಬೇಕು. ಬಟ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಮಗೆ ಒಂದು ಆ ಜಾಬ್ ಅಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಅನಿಸ್ಬೇಕು. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ಗಿಂತ ಫ್ರೆಶರ್ನ ಅವರು ಹೈರ್ ಮಾಡಬೇಕು ಅಂದ್ರೆ ಮೇನ್ ಅವರು ಕಮ್ಯುನಿಕೇಶನ್ ಇದು ಮಾಡ್ತಾರೆ ಅವರು. ಈಗ ಫ್ರೆಶರ್ ಆಗಿ ಯಾರು ಗ್ರಾಫಿಕ್ ಡಿಸೈನಿಂಗ್ ಮಾಡಬೇಕು ಅಂತ ಇದ್ದೀರಾ, ಅವರಿಗೆ ನಿಮಗೆ ಕ್ರಿಯೇಟಿವಿಟಿ ಸ್ಕಿಲ್ಸ್ ಇದೆ ಅಂದ್ರೆ, ನಿಮಗೆ ಕ್ರಿಯೇಟಿವ್ ಮಾಡೋ ಒಂದು ಮೈಂಡ್ ಸೆಟ್ ಇದೆ ಅಂದ್ರೆ ಗ್ರಾಫಿಕ್ ಡಿಸೈನಿಂಗ್ ಜಾಯ್ನ್ ಆಗ್ಬೋದು. ಗ್ರಾಫಿಕ್ ಡಿಸೈನಿಂಗ್ ಬೆಸ್ಟ್ ಈಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ. ನಿಮಗೆ ನೀವು ನೋಡಿದಾಗಿರೋದಿಲ್ಲ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ. ಈಗ ಲೈಕ್ ನಾನು ಮೊದಲು ಅನ್ಕೊಂಡಿದ್ದೆ ಒಂದು ನಾರ್ಮಲ್ ಪೋಸ್ಟರ್ ಡಿಸೈನ್ ಮಾಡೋದು, ಫೋಟೋ ಎಡಿಟ್ ಮಾಡೋದು, ಆ ತರ ಅಲ್ವಾ. ಬಟ್ ಅದರಲ್ಲಿ ತುಂಬಾ ಇದೆ. ಅದರಲ್ಲಿ ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾ ವರ್ಕ್ ಸಿಗುತ್ತೆ. ಲೈಕ್ ಮೈನ್ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಮೈನ್ ಫೋಕಸ್ ಮಾಡೋದು ಕ್ರಿಯೇಟಿವಿಟಿ. ನಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೆ ಅದ್ರ ಬೇಸ್ಡ್ ಮೇಲೆ ನಮಗೆ ವರ್ಕ್ಸ್ ಮತ್ತು ನಮ್ಮ ಫ್ಯೂಚರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕ್ರಿಯೇಟಿವ್ ಆಗಿರಿ, ಕ್ರಿಯೇಟಿವ್ ಮೈಂಡ್ ಅಲ್ಲಿ ಇರಿ. ನಿಮ್ಮ ಲರ್ನಿಂಗ್ ಪ್ರೋಸೆಸ್ ಯಾವಾಗ್ಲೂ ಬಿಡಬಾರ್ದು. ಈ ತರ ಇಂಟರ್ನ್ಶಿಪ್ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ರೆ ಅದನ್ನ ಬಿಡಬಾರ್ದು. ನೀವು ಸ್ಯಾಲರಿ ಬೇಸ್ಡ್ ಮೇಲೆ ವರ್ಕ್ಸ್ ಮೊದಲೇ ನೋಡಕ್ ಹೋಗ್ಬೇಡಿ ಫ್ರೆಶರ್ಸ್ ಆದ್ರೆ. ಈಗ ಈ ತರ ಇಂಟರ್ನ್ಶಿಪ್ ಎಲ್ಲ ಸಿಕ್ಕಿದ್ರೆ ಅದರಲ್ಲಿ ಜಾಯ್ನ್ ಆಗಿ. ಈಗ 3 months ನೀವು ಇಂಟರ್ನ್ಶಿಪ್ ಎಲ್ಲ ಮಾಡಿದ್ರೆ ಅದರಲ್ಲಿ ಒಳ್ಳೆ ಯೂಸ್ಫುಲ್ ಆಗುತ್ತೆ. ನಿಮ್ಮ ಇಂಡಸ್ಟ್ರಿ ವರ್ಕ್ಸ್ ಏನಿರುತ್ತೆ ಅಂತ ತಿಳ್ಕೊಬಹುದು. ಯಾರ್ಯಾರು ಈಗ ಗ್ರಾಫಿಕ್ ಡಿಸೈನಿಂಗ್ ಜಾಯ್ನ್ ಆಗ್ಬೇಕು ಅಂತ ಇದ್ದೀರಾ, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.